ಸಾಮಾನ್ಯವಾಗಿ ಕೇರಳ ಅಂದ್ಕೂಡಲೇ ನೆನಪಾಗೋದು ಅಲ್ಲಿಯ ಪ್ರಾಚೀನ ಸಂಸ್ಕೃತಿ, ಕಥಕ್ಕಳಿ ನೃತ್ಯ, ಪ್ರಕೃತಿ ಸೌಂದರ್ಯ, ದೋಣಿ ವಿಹಾರ, ಓಣಂ ಹಬ್ಬ, ವೈವಿಧ್ಯಮಯ ತಿಂಡಿ ತಿನಿಸು ಇತ್ಯಾದಿ ಇತ್ಯಾದಿ. ಆದರೆ ಕಳೆದೆರಡು ದಶಮಾನದಲ್ಲಿ ಇದೇ ಕೇರಳ ನಾವ್ಯಾರೂ ನಂಬದಂತಹ ಸ್ಥಿತಿಗೆ ಬಂದು ತಲುಪಿದೆ. ಇಲ್ಲಿನ ಯುವಕರು ಎಲ್ಲ ರೀತಿಯ ಜವಾಬ್ದಾರಿಗಳಿಂದ ಬಹಳ ದೂರ ಸರಿದು ಮದ್ಯದಂಗಡಿಯ ಮುಂದೆ ಕ್ಯೂನಲ್ಲಿ ನಿಲ್ಲೋದು ಸಾಮಾನ್ಯ ಅನ್ನೋ ಹಾಗಾಗಿದೆ. ಹೇಳಬೇಕೆಂದ್ರೆ ಮದ್ಯ ಮತ್ತು ಮಾಂಸ ಇಲ್ಲದೆ ಇಲ್ಲಿನ ಜನ ಬದುಕೋದೇ ಇಲ್ವೇನೋ ಅನ್ನೋ ಸ್ಥಿತಿ ನಿರ್ಮಾಣ ಆಗಿದೆ. ಇದರಿಂದ ಒಂದು ಕಡೆ ಇಲ್ಲಿನ ಕೃಷಿ ನೆಲ ಕಚ್ಚಿದ್ರೆ, ಇನ್ನೊಂದು ಕಡೆ ಮತಾಂತರ ಕಪಿಮುಷ್ಟಿಗೆ ಸಿಲುಕಿ ಇಡೀ ರಾಜ್ಯ ನಲುಗ್ತಿದೆ. ಇದೆಲ್ಲದರ ಪರಿಣಾಮ ಇಂದು ದೇವರ ನಾಡು ದೇಶ ವಿರೋಧಿ ಚಟುವಟಿಕೆಗಳ ಕೇಂದ್ರ ಸ್ಥಾನ ಆಗ್ತಿದೆ. ಆಹಾರದ ಉತ್ಪಾದನೆಯಲ್ಲಿ ಹಿಂದಿರೋ ಈ ರಾಜ್ಯ ಅತಿಯಾದ ಮಾಂಸಾಹಾರಿಗಳಿಂದ ತುಂಬಿ ಮಾಂಸದ ಮುದ್ದೆಯಾಗಿ ಹೋಗಿದೆ. ಬಹುತೇಕ ಹಿಂದೂ, ಮುಸ್ಲಿಂ ಮತ್ತು ಕ್ರಿಶ್ಚಿಯನ್ನರು ಸಮನಾಗಿರೋ ಈ ರಾಜ್ಯದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಗೋಮಾಂಸ ಭಕ್ಷಕರಿದ್ದಾರೆ. ದಿನದಿಂದ ದಿನಕ್ಕೆ ಈ ಮೂರು ಸಮುದಾಯಗಳಲ್ಲೂ ಗೋಮಾಂಸ ಸೇವಿಸೋರ ಸಂಖ್ಯೆ ಹೆಚ್ಚಾಗ್ತಿದೆ. ಎಲ್ಲಿವರೆಗೆ ಅಂದರೆ ಇವತ್ತು ಸುಮಾರು 80%ಕ್ಕೂ ಹೆಚ್ಚು ಇಲ್ಲಿ ಮಾಂಸಾಹಾರಿಗಳೇ ತುಂಬಿ ಹೋಗಿದ್ದಾರೆ. ಇವತ್ತು ಇಲ್ಲಿ ಗೋಮಾಂಸ ಅಥವಾ ಬೀಫ್ ಇಲ್ಲದೇ ಇರೋ ಯಾವುದೇ ಮಾಂಸಾಹಾರಿ ಹೋಟೆಲ್ ಕಾಣಿಸೋದೇ ಇಲ್ಲ. ಹೋಟೆಲ್ನ ಮೆನು ಕಾರ್ಡ್ನಲ್ಲಿ ಬೀಫ್ ಮೊದಲ ಸ್ಥಾನವನ್ನು ಪಡೆದಿರುತ್ತೆ. ಸಣ್ಣ ಹೋಟೆಲ್ಗಳಲ್ಲೂ ಸಹ ಬೀಫ್ನ ಐಟಮ್ಗಳಿಗೆ ಇವತ್ತಿಗೂ ಫಸ್ಟ್ ಪ್ಲೇಸ್. ಹೀಗಾಗಿ ಗೋಮಾಂಸ ಅನ್ನೋದು ಇಲ್ಲಿ ಅತಿ ಹೆಚ್ಚು ಸೇವನೆಯಾಗೋ ಆಹಾರದ ಒಂದು ಭಾಗ ಆಗಿದೆ. ಹೀಗೆ ಹಿಂದೊಮ್ಮೆ ಸಸ್ಯಾಹಾರವನ್ನೇ ಧ್ಯೇಯವನ್ನಾಗಿಸಿಕೊಂಡ ಈ ರಾಜ್ಯದಲ್ಲಿ ಇಂದು ಮಾಂಸಾಹಾರಿಗಳೇ ಬಹು ಸಂಖ್ಯಾತರಾಗ್ತಿದ್ದಾರೆ. ಕೇರಳದಲ್ಲಿ ಗೋಹತ್ಯೆ ನಿಷೇಧಕ್ಕೆ ಸಂಬಂಧಿಸಿದಂತೆ ಇವತ್ತಿಗೂ ಯಾವುದೇ ಕಾಯ್ದೆ ಕಾನೂನುಗಳಿಲ್ಲ. ಕೇಂದ್ರದ ಪ್ರಾಣಿ ಹಿಂಸೆ ತಡೆ ಕಾಯ್ದೆಗಳಿಗೆ ಇಲ್ಲಿ ಕವಡೆ ಕಿಮ್ಮತ್ ಸಹ ಇಲ್ಲ. ಹೀಗಾಗಿ ಇಲ್ಲಿ ಗೋವುಗಳ ಹತ್ಯೆ ಎಗ್ಗಿಲ್ಲದೆ ರಾಜಾರೋಷವಾಗಿಯೇ ನಡೆಯುತ್ತೆ. ಪ್ರತಿನಿತ್ಯ ನೂರಾರು ಗಾಡಿಗಳು ಅಮಾಯಕ ಗೋವುಗಳನ್ನು ತುಂಬಿಕೊಂಡು ಇಲ್ಲಿಗೆ ಬರ್ತವೆ. ಅದರಲ್ಲಿ ತಮಿಳುನಾಡಿನ ಬರೋ ಗಾಡಿಗಳೇ ಹೆಚ್ಚು. ಇಲ್ಲಿ ಗೋಮಾಂಸ ಅನ್ನೋದು ದೊಡ್ಡ ಒಂದು ದಂಧೆಯಾಗಿದೆ. ಹೀಗಾಗಿ ದಿನದಿಂದ ದಿನಕ್ಕೆ ಗೋ ಹತ್ಯೆಯ ಪ್ರಮಾಣ ಇಲ್ಲಿ ಏರಿಕೆ ಆಗ್ತಾನೇ ಇದೆ. ಇಲ್ಲಿಯವರೆಗೂ ಈ ರಾಜ್ಯವನ್ನಾಳಿರೋ ಎಲ್ಲ ಸರ್ಕಾರಗಳು ಸಹ ಗೋಹತ್ಯೆಯ ಪರವಾಗಿ ನಿಂತಿದ್ದರಿಂದ ಇವತ್ತಿಲ್ಲಿ ಗೋವಿರಲಿ, ಗೋ ಮಾಂಸನೂ ಸಿಗದೇ ಇರೋ ಸ್ಥಿತಿ ನಿರ್ಮಾಣ ಆಗಿದೆ. ಬೆಲೆ ಕಟ್ಟಲಾಗದ ಅತ್ಯಂತ ಶ್ರೇಷ್ಠ ಔಷಧಿಯ ಮೌಲ್ಯವನ್ನು ಹೊಂದಿದ್ದ ಇಲ್ಲಿಯ ತಳಿಗಳಾದ ವೆಚ್ಚೂರು ಮತ್ತು ಕಾಸರಗೋಡು ಸೇರಿದಂತೆ ಯಾವುದೇ ಗೋತಳಿ ಹೆಸರಿಲ್ಲದಂತೆ ನಾಶವಾಗಿ ಹೋಗಿದೆ. ಸಿಟಿ ಬಿಡಿ, ಹಳ್ಳಿಗಳಲ್ಲೇ ಇವತ್ತು ಯಾವುದೇ ಒಂದು ಗೋವಿನ ತಳಿಗಳು ಕಾಣಿಸದೇ ಇರೋ ಹಾಗಾಗಿದೆ. ಗಾಡ್ಸ್ ಓನ್ ಕಂಟ್ರಿ ಅಂತ ಕರೆಯೋ ಈ ನಾಡಲ್ಲಿ ಇಂದು ಮುಕ್ಕೋಟಿ ದೇವತೆಗಳು ಆವಾಸ ಆಗಿರೋ ಗೋವನ್ನು ಅತ್ಯಂತ ಕಠೋರವಾಗಿ ಮತ್ತು ನಿರ್ದಯಿಯಾಗಿ ಹತ್ಯೆ ಮಾಡಲಾಗ್ತಿದೆ. ಇರೋ ಬರೋ ಹಸುಗಳನ್ನೆಲ್ಲ ತಿಂದು ತೆಗೆರೋ ಇವರುಗಳು ಇವತ್ತು ಪಕ್ಕದ ರಾಜ್ಯಗಳಾದ ತಮಿಳುನಾಡು, ಕರ್ನಾಟಕ, ಮಹಾರಾಷ್ಟ್ರ, ಆಂಧ್ರ ಪ್ರದೇಶ, ತೆಲಂಗಾಣ, ಒಡಿಸ್ಸಾ ಸೇರಿದಂತೆ ಗೋವಾದಲ್ಲೂ ಇರೋ ಎಲ್ಲ ಗೋವುಗಳನ್ನು ತಮ್ಮ ಬಾಯಿ ಚಪಲಕ್ಕೆ ಇನ್ನಿಲವಾಗಿಸ್ತಿದ್ದಾರೆ. ನ್ಯಾಷನಲ್ ಸ್ಯಾಂಪಲ್ ಸರ್ವೆ ಅನ್ನೋ ವಿಶ್ವದ ಅತಿ ಪುರಾತನ ಸಂಶೋಧನಾ ಸಂಸ್ಥೆ ನಡೆಸಿದ ಒಂದು ಸಮೀಕ್ಷೆಯಲ್ಲಿ ದಕ್ಷಿಣ ಭಾರತದಲ್ಲೇ ಕೇರಳ ಅತಿ ಹೆಚ್ಚು ಗೋಮಾಂಸ ಸೇವನೆ ಮಾಡೋ ರಾಜ್ಯಗಳ ಪಟ್ಟಿಯಲ್ಲಿ ಮೊದಲ ಸ್ಥಾನವನ್ನು ಪಡೆದಿತ್ತು. ಈ ಸತ್ಯವನ್ನು ಆಮೇಲೆ ಒಂದಷ್ಟು ಬೇರೆ ಬೇರೆ ಸಂಘ ಸಂಸ್ಥೆಗಳು ಸಂಶೋಧನೆ ನಡೆಸಿ ರುಜುವಾತುಪಡಿಸಿದ್ವು. ಇದಕ್ಕೆ ಕಾರಣವನ್ನು ಹುಡುಕ್ತಾ ಹೊರಟ ಈ ಸಂಸ್ಥೆಗೆ ಇಲ್ಲಿ ಗೋಹತ್ಯೆ ತಡೆಯೋಕೆ ಯಾವುದೇ ಕಾನೂನು ಇಲ್ಲದಿರೋದ್ರಿಂದ ದಿನದಿಂದ ದಿನಕ್ಕೆ ಗೋಮಾಂಸ ತಿನ್ನೋರು ಹೆಚ್ಚಾಗ್ತಿದ್ದಾರೆ ಅನ್ನೋ ವಿಚಾರ ತಿಳಿದು ಬರುತ್ತೆ. ಹಾಗೆ ಇಲ್ಲಿರೋ ಜನರು ಪ್ರತಿದಿನ ಸರಿಸುಮಾರು 5,034.96 ಟನ್ನಷ್ಟು ಗೋಮಾಂಸವನ್ನು ಸೇವಿಸ್ತಿರೋದು ಬೆಳಕಿಗೆ ಬರುತ್ತೆ. ಅದರಲ್ಲಿ ಕೇರಳದಲ್ಲಿ ಉತ್ಪತ್ತಿಯಾಗ್ತಿರೋದು ಬರೀ 264 ಟನ್ ಮಾಂಸ ಮಾತ್ರ ಅನ್ನೋದು ತಿಳಿಯುತ್ತೆ. ಹೀಗಾಗಿ ಕೊರತೆಯಾಗುವ ಸುಮಾರು 4,780 ಟನ್ನಷ್ಟು ಕುರಿ, ಮೇಕೆ, ಕೋಳಿ, ಹಸು ಮತ್ತು ಎಮ್ಮೆ ಮಾಂಸವನ್ನು ಇವರುಗಳು ಬೇರೆ ರಾಜ್ಯಗಳಿಂದಲೇ ತರಿಸಿಕೊಳ್ತಿರೋದು ಸಹ ತಿಳಿದು ಬರುತ್ತೆ. ಒಂದು ಲೆಕ್ಕಾಚಾರದ ಪ್ರಕಾರ ಸುಮಾರು 40% ಇವರಿಗೆ ಬೇಕಾದ ಗೋ ಮಾಂಸವನ್ನು ತಮಿಳುನಾಡು ಪೂರೈಸ್ತಿದೆ. ಇದರಿಂದ ಅಲ್ಲಿನ ಗೋವುಗಳಷ್ಟೇ ಅಲ್ಲದೆ ಕೃಷಿ ಕೂಡ ನೆಲ ಕಚ್ಚುವಂತಾಗಿದೆ.
ಹೀಗೆ ದೇವರ ನಾಡು ಕೇರಳ ದಕ್ಷಿಣ ಭಾರತದಲ್ಲೇ ಅತಿ ಹೆಚ್ಚು ಗೋಮಾಂಸ ತಿನ್ನುವ ರಾಜ್ಯವಾಗಿದ್ದಾದರೂ ಹೇಗೆ? ಇಲ್ಲಿರೋ ಹಿಂದೂಗಳು ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಗೋಮಾಂಸ ತಿಂತಿರೋದಕ್ಕೆ ಕಾರಣವಾದರೂ ಏನು? ಇದರ ಬಗ್ಗೆ ಮುಂದಿನ ಎಪಿಸೋಡ್ನಲ್ಲಿ ಹೇಳ್ತೀವಿ. ನಮಸ್ಕಾರ.